ಹಿಂಬದಿಯಲ್ಲಿ ಮರದ ಮೇಲೆ ಹತ್ತಿ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂತಹ ಸಾಹಸ ಕೇಳಿದ ಕೆಲವೊಂದು ಯುವಕರನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ದಯವಿಟ್ಟು ಯಾವುದೇ ಒಂದು ಯುವಕರು ಆಕ್ರೋಶಕ್ಕೆ ಒಳಗಾಗದೆ, ಆವೇಶಕ್ಕೆ ಒಳಗಾಗದೆ ಅತ್ಯಂತ ಸಂಯಮದಿಂದ ತಾವುಗಳು ಕೆಳಗೆ ಇಳಿದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಮ್ಮ ಈ ವೇದಿಕೆಯ ಮುಂಭಾಗದಲ್ಲಿ ವಿವಿಐಪಿಗಳಿಗೆ, ಉಮರಾಗಳಿಗೆ ವಿಶೇಷವಾದಂತಹ ಆಸನದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅವರವರ ಹೆಸರುಗಳನ್ನು ಲಗತ್ತಿಸಿ ಅವರಿಗೆ ಬೇಕಾದಂತಹ ಆಸನದ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ದಯವಿಟ್ಟು ನಮ್ಮ ಉಮರಾ ನಾಯಕರುಗಳು ತಮಗೆ ನೀಡಲಾದ ಪಾಸಿನೊಂದಿಗೆ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ಸಜ್ಜುಗೊಳಿಸಿದ ಆಸನವನ್ನು ಸ್ವೀಕರಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯ ಎಡಭಾಗದಲ್ಲಿ ವಿಐಪಿಗಳಿಗೆ ವಿಶೇಷವಾದಂತಹ ಚೇರ್ನ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಆ ವ್ಯವಸ್ಥೆಯನ್ನು ಕೂಡ ವಿಐಪಿಗಳು ಪಡೆದುಕೊಂಡು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ನಮಗೆ ಬೆಳಗಿನಿಂದ ಅದೇ ರೀತಿ ನಮ್ಮ ಇಲ್ಲಿ ಈ ಕಾರ್ಯಕ್ರಮವು ಅದರ ಕಾರ್ಯಾಚರಣೆಗಳು ಪ್ರಾರಂಭವಾದ ದಿನದಿಂದ ಇವತ್ತಿನ ಮಧ್ಯಾಹ್ನ ತನಕ ನಮ್ಮ ರಾಜ್ಯದ ವಿವಿಧ ಚಾನೆಲ್ಗಳನ್ನವರು ಪತ್ರಕರ್ತರು ಬಂದು ಕೇಳುವಂತಹ ವಿಷಯಗಳಿತ್ತು. ಯಾವ ರೀತಿ ನಿಮ್ಮ ಒಂದು ಈ ಪ್ರತಿಷೇಧದ ಅಥವಾ ಪ್ರತಿಭಟನೆಯ ಮೂಲ ಉದ್ದೇಶ ಏನು, ಅದೇ ರೀತಿ ಯಾವ ರೀತಿ ನಡೆಯುತ್ತದೆ ಅಂತೆಲ್ಲ ಕೇಳಿದಾಗ ಉಲಮಾಗಳ ನಾಯಕತ್ವದಲ್ಲಿ ಅವರ ನಿರ್ದೇಶನದಂತೆ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಈ ಸಮಾಜದ ಅಥವಾ ಸಮುದಾಯಕ್ಕೆ ಆದಂತಹ ಅನ್ಯಾಯವನ್ನು ಸರಿಪಡಿಸಬೇಕು ಎನ್ನುವಂತಹ ಸದುದ್ದೇಶದಿಂದ ನಮ್ಮ ಉಲಮಾಗಳು ಇಂತಹ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಾತ್ರವಲ್ಲ, ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತಿಭಟನೆಗೆ ಬರುವಂತಹ ಜನರು ಅತ್ಯಂತ ಶಾಂತಿಯುತವಾಗಿ ಬರುತ್ತಾರೆ. ಮರಳಿ ಹೋಗುವಾಗ ಕೂಡ ಶಾಂತಿಯುತವಾಗಿ ಹೋಗುತ್ತಿರುತ್ತಾರೆ. ಅದೇ ರೀತಿ ಯಾವುದೇ ಆಂಬ್ಯುಲೆನ್ಸ್ಗಳು ಅಥವಾ ಶಾಲಾ ಕಾಲೇಜುಗಳನ್ನು, ಅದೇ ರೀತಿ ಕೆಲಸವನ್ನು ಬಿಟ್ಟು ಬರುವಂತಹ ಹೆಂಗಸರಿರಬಹುದು, ಅವರಿಗೆ ನಮ್ಮ ಸ್ವಯಂ ಸೇವಕರು ಅತ್ಯಂತ ಸುವ್ಯವಸ್ಥಿತವಾಗಿ ಅವರಿಗೆ ತಲುಪಬೇಕಾದಂತಹ ಸ್ಥಳಕ್ಕೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಿಕ್ಕೆ ಉಲಮಾಗಳು ಈಗಾಗಲೇ ನಿರ್ದೇಶನವನ್ನು ನೀಡಿದ್ದಾರೆ. ಪ್ರೀತಿಯ ಸಹೋದರರೇ, ಇಲ್ಲಿ ಶಾಂತಿಯುತವಾದಂತಹ ಪ್ರತಿಭಟನೆ ಅಂತ ಹೇಳುವಾಗ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಈ ಒಂದು ಕ್ರೌಡ್ ನೋಡಿ ಅಥವಾ ಇಷ್ಟೊಂದು ಜನರು ಸೇರಿದ್ದಾರೆ ಎನ್ನುವಂತಹ ಒಂದು ಕಾರಣಕ್ಕೆ ಜನರನ್ನು ನೋಡಿಕೊಂಡು ಆವೇಶಕ್ಕೊಳಗಾಗದೆ ಎಲ್ಲರೂ ಕೂಡ ಶಾಂತಿಯುತವಾಗಿ ನಮ್ಮ ಈ ಪ್ರತಿಭಟನಾ ಕಾರ್ಯದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ.